ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಕಂಡು ಬರ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ ಸಂಗತಿ. ಯಾಕೆ ಇವರ ಒಂದು ಮನಸ್ಥಿತಿ ಹೀಗೆ? ಯಾಕೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡಿರ್ತಾರೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮೆಲ್ಲರನ್ನ ಕಾಡುತ್ತೆ. ಅದರಲ್ಲೂ ಯಾರ್ಯಾರು ಇಂಥ ವಿಡಿಯೋಗಳನ್ನು ಇಟ್ಕೊಳ್ಬಾರ್ದು ಅಂತ ಹೇಳಿ ನಾವೆಲ್ಲರೂ ಕೂಡ ಬಯಸ್ತೀವೋ ಅಂಥವರ ಮೊಬೈಲ್ಗಳಲ್ಲೇ ಹೆಚ್ಚಾಗಿ ಈ ಥರದ ಒಂದು ವಿಡಿಯೋಗಳು ಕಂಡು ಬರ್ತಾ ಇರೋದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ. ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಅದು ಒಬ್ಬ ಕ್ರಿಕೆಟ್ ಕೋಚ್ ಮತ್ತು ದೈಹಿಕ ಶಿಕ್ಷಕ. ಆತ ಕ್ರಿಕೆಟ್ ಕೋಚ್ ಕೊಡೋದಕ್ಕೆ ಶಾಲೆಯಲ್ಲಿ ಇರುವಂಥದ್ದು. ದೈಹಿಕ ಶಿಕ್ಷಕರು ಅಂದರೆ ಗೊತ್ತಿರುತ್ತೆ, ಅವರಿಂದ ನಾವು ಏನೆಲ್ಲ ಕಲಿತೀವಿ, ಒಂದು ಡಿಸಿಪ್ಲಿನನ್ನು ಕಲಿತೀವಿ, ನಮಗೆ ಬೇಕಾಗಿರುವಂಥ ಎಕ್ಸಸೈಸ್ಗಳನ್ನು ಹೇಳ್ಕೊಳ್ಳುವಂಥದ್ದು, ಗೇಮ್ಸ್ಗಳನ್ನು ಆಡಿಸುವಂಥದ್ದು. ಶಾಲೆಯಲ್ಲಿ ಮಕ್ಕಳು ಫಿಸಿಕಲ್ ಆಗಿ ಒಂದು ಫಿಟ್ ಆಗಿರಲಿ ಅನ್ನುವಂಥ ಕಾರಣಕ್ಕೆ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಇನ್ನೂ ಕೆಲವು ಶಾಲೆಗಳಲ್ಲಿ ಕ್ರಿಕೆಟನ್ನು ಕೂಡ ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಕ್ರಿಕೆಟ್ ಕೋಚನ್ನು ಕೂಡ ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ಕ್ರಿಕೆಟ್ ಕೋಚ್ ಕೂಡ ಅವರೇ, ದೈಹಿಕ ಶಿಕ್ಷಕರು ಕೂಡ ಅವರೇ. ಅವರ ಮೊಬೈಲ್ನಲ್ಲಿ ಬೇರೆ ಬೇರೆ ಮಹಿಳೆ ಅಶ್ಲೀಲ ವಿಡಿಯೋಗಳು ಇದೆಯಂತೆ. ನೋಡಿ, ಒಬ್ಬ ಮಹಿಳೆ ಅಶ್ಲೀಲ ದೃಶ್ಯಗಳಿದೆ ಅಂದರೆ ಓಕೆ, ಬೇರೆ ಬೇರೆ ಮಹಿಳೆಯರ ಅಶ್ಲೀಲ ವಿಡಿಯೋಗಳಿದ್ದಾವೆ ಅಂತಂದರೆ ಆತ ಎಷ್ಟು ಜನರ ಜೊತೆ ದೈಹಿಕ ಸಂಬಂಧವನ್ನು ಬೆಳೆಸಿದ್ದಾನೆ, ಎಷ್ಟು ಜನರ ಜೊತೆ ಅಫೇರ್ಗಳನ್ನು ಇಟ್ಕೊಂಡಿದ್ದಾನೆ, ಅದು ಗೊತ್ತಿಲ್ಲದೆ ಎನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಒಬ್ಬ ಮಹಿಳೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಆದರೆ ಆ ಮಹಿಳೆ ಬೇರಾರೂ ಅಲ್ಲ, ಆತನನ್ನು ಮದುವೆಯಾಗಿರುವಂಥ ಮಹಿಳೆ. ಆ ಒಂದು ಘಟನೆ ಹೇಗೆ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ನಿಜಕ್ಕೂ ಒಂದು ರೋಚಕ ಸ್ಟೋರಿ. ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇದು ಒಂದು ರೀತಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಕೂಡ ಮೀರಿಸುವಂಥ ಒಂದು ಪ್ರಕರಣ. ಇದು ಬೆಂಗಳೂರಿನಲ್ಲೇ ನಡೆದಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ಲೈಫ್ ಸ್ಟೈಲ್ ಹಾಗೆ ಇದೆ. ಒಂದು ಕೈ ತುಂಬ ದುಡ್ಡಿರುತ್ತೆ, ಮತ್ತೊಂದು ಕಡೆ ಶೋಕಿ ಜೀವನ ಬೇರೆ. ಅದರ ಜೊತೆಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಈ ಥರದ ಒಂದು ದುಶ್ಚಟಗಳಿಗೆ ಬೀಳುವಂಥದ್ದು ಸಹಜ. ಇಂಥವರಿಗೆ ಬಹುಶಃ ಒಂದು ಕೌನ್ಸಿಲಿಂಗ್ ಅವಶ್ಯಕತೆ ಇರಬೇಕು ಅಂತ ಹೇಳಿ ಅನಿಸುತ್ತೆ. ಆದರೆ ನೋಡಿ, ವಿದ್ಯಾರ್ಥಿಗಳನ್ನು ಸರಿಯಾದಂಥ ಮಾರ್ಗದಲ್ಲಿ ನಡೆಸುವಂಥ ಶಿಕ್ಷಕರೇ ಈ ಒಂದು ಕೆಲಸಕ್ಕೆ ಕೈ ಹಾಕಿಬಿಟ್ರೆ ನಿಜಕ್ಕೂ ಏನು ಹೇಳಬೇಕು ಅಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಇವರು ಕ್ರಿಕೆಟ್ ಕೋಚ್ ಮತ್ತು ಶಾಲಾ ದೈಹಿಕ ಶಿಕ್ಷಕ. ಈತನ ಬಳಿ ಬೇರೆ ಬೇರೆ ಮಹಿಳೆಯರ ಅಶ್ಲೀಲ ವಿಡಿಯೋಗಳು ಇದೆ ಅಂತ ಹೇಳಿ ಮಹಿಳೆಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಅವರ ಪತ್ನಿ ಬೇರೆ ಯಾರೂ ಅಲ್ಲ, ಬೆಂಗಳೂರಿನ ಒಂದು ಖಾಸಗಿ ಶಾಲೆಯೊಂದರ ದೈಹಿಕ ಶಿಕ್ಷಕ ಆಗಿರುವಂಥದ್ದು ಮ್ಯಾಥ್ಯೂ ಅನ್ನುವಂಥ ವ್ಯಕ್ತಿ. ಕೆಲವು ಮಹಿಳೆಯರು ಮತ್ತು ಯುವತಿಯರ ಜೊತೆಗೆ ಇರುವಂಥ ಖಾಸಗಿ ಕ್ಷಣವನ್ನು ಮ್ಯಾಥ್ಯೂ ಅವರು ಸೆರೆ ಹಿಡ್ಕೊಂಡಿದ್ದಾರಂತೆ. ನೋಡಿ, ಒಬ್ಬ ಮಹಿಳೆ ಒಬ್ಬ ಮನುಷ್ಯನನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ನಂಬಿ ಆತನ ಜೊತೆ ಒಂದು ಪ್ರೀತಿಯಿಂದ ಇದ್ದು, ಸಲುಗೆಯಿಂದ ಇದ್ದು, ಮುಂದೆ ಆತನ ಜೊತೆ ತನ್ನ ವೈವಾಹಿಕ ಜೀವನವನ್ನು ನಡೆಸ್ಬೋದು ಅನ್ನುವಂಥ ನಂಬಿಕೆಯಿಂದ ಆಕೆ ಅವನನ್ನು ಸಂಪೂರ್ಣವಾಗಿ ನಂಬ್ತಾಳೆ. ಆಕೆಯ ಆ ಒಂದು ವ್ಯಕ್ತಿಯ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸ್ತಾಳೆ. ಆದರೆ ಆ ವ್ಯಕ್ತಿ ಏನು ಮಾಡಬೇಕು, ಆ ಮಹಿಳೆ ನಂಬಿಕೆಯನ್ನು ಉಳಿಸ್ಕೋಬೇಕೇ ಹೊರತು ಆಕೆಯ ಜೊತೆಗೆ ಇರುವಂಥ ಖಾಸಗಿ ಕ್ಷಣಗಳನ್ನು ಗೊತ್ತಿಲ್ಲದೆ ವಿಡಿಯೋ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ನಂಬಿಕೆ ದ್ರೋಹದ ಕೆಲಸ, ಜೊತೆಗೆ ಒಂದು ಅಪರಾಧ. ಅದು ಮನುಷ್ಯತ್ವ ಇಲ್ಲದಿರುವಂಥ ವ್ಯಕ್ತಿ ಮಾಡುವಂಥ ಕೆಲಸ. ಅದೇ ಕೆಲಸವನ್ನು ಈತ ಮಾಡಿದ್ದಾನೆ. ಆತನ ಬಳಿ ಒಂದಲ್ಲ ಎರಡಲ್ಲ ಸುಮಾರು 2500 ವಿಡಿಯೋಗಳಿದೆಯಂತೆ. ಇದನ್ನು ಆ ಮಹಿಳೆ ಆತನ ಮೊಬೈಲ್ನಲ್ಲಿ ಚೆಕ್ ಮಾಡಿದ್ದಾಳೆ. ಅದು ಯಾವಾಗ ಗೊತ್ತಾಗತ್ತೆ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. 2500 ವಿಡಿಯೋಗಳಿರುವಂಥದ್ದು ಮ್ಯಾಥ್ಯೂ ವಿರುದ್ಧ ಇದೀಗ ಸಂತ್ರಸ್ತ ಮಹಿಳಾ ಆಯೋಗದ ಮೆಟ್ಟಿಲನ್ನು ಏರಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಕಂಪ್ಲೇಂಟ್ ಯಾಕೋ ತೆಗೆದುಕೊಂಡಿಲ್ವಂತೆ, ಗೊತ್ತಿಲ್ಲ. ಯಾಕಂದರೆ ಬಹುಶಃ ಈ ಪ್ರಕರಣ ಎಲ್ಲೆಲ್ಲೋ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಭಯದಿಂದಲೋ ಅಥವಾ ಬೇರೆ ಬೇರೆ ಕಾರಣಗಳಿಂದಲೂ ಪೊಲೀಸ್ ಸ್ಟೇಷನ್ನಲ್ಲಿ ಈ ಒಂದು ಕಂಪ್ಲೇಂಟನ್ನು ಅವರು ತೆಗೆದುಕೊಂಡಿಲ್ಲ. ಹೀಗಾಗಿ ಬೇರೆ ದಾರಿ ಇಲ್ಲದೆ ಅವರು ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಅವರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ಕಂಪ್ಲೇಂಟ್ನಲ್ಲಿ? ತನ್ನನ್ನು ದೈಹಿಕವಾಗಿ ದುರ್ಬಳಕೆ ಮಾಡಿಕೊಂಡು ಖಾಸಗಿ ಕ್ಷಣಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಮಹಿಳೆ ಆರೋಪ ಮಾಡಿದ್ದಾರೆ. ಯುವತಿಯರ ಜೊತೆಗಿನ ಖಾಸಗಿ ಕ್ಷಣಗಳನ್ನೂ ಸಹ ಮ್ಯಾಥ್ಯೂ ಸೆರೆ ಹಿಡ್ಕೊಂಡಿದ್ದಾರೆ. ಕೇವಲ ಮಹಿಳೆಯರಷ್ಟೇ ಈತನ ಟಾರ್ಗೆಟ್ ಅಲ್ಲ, ಯುವತಿಯರು ಕೂಡ ಈತನ ಒಂದು ಸಂಘವನ್ನು ಬೆಳೆಸಿದ್ದಾರಂತೆ. ಅದರ ಒಂದು ವಿಡಿಯೋಗಳು ಕೂಡ ಆ ಮೊಬೈಲ್ನಲ್ಲಿ ಇದೆಯಂತೆ. ಸೊ ಎಲ್ಲ ಸೇರಿ ಒಟ್ಟು 2500 ವಿಡಿಯೋಗಳು ಆತನ ಬಳಿ ಇವೆ ಅಂಥೇಳಿ ಆಕೆ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾಳೆ. ಇನ್ನು ಸಂತ್ರಸ್ತೆಗೆ ಈಗಾಗಲೇ ಮದುವೆ ಆಗಿದೆ, ಒಂದು ಹೆಣ್ಣು ಮಗು ಕೂಡ ಇದೆಯಂತೆ.
ತನ್ನ ಪತಿಯಿಂದ ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆದಿರುವಂಥ ಮಹಿಳೆ ತನ್ನ ಮಗಳು ಈಗ ಸದ್ಯಕ್ಕೆ ಓದ್ತಾ ಇದ್ದಾಳಂತೆ. ಯಾವ ಶಾಲೆಯಲ್ಲಿ ಗೊತ್ತಾ? ಆ ಮ್ಯಾಥು ಯಾವ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದಾರೋ ಅದೇ ಶಾಲೆಯಲ್ಲಿ ಆಕೆಯ ಮಗಳು ಕೂಡ ಓದ್ತಿದ್ದಾಳಂತೆ. ಸೊ ಹೀಗೆ ಅವರ ಪರಿಚಯ ಆಗಿದೆ. ಮ್ಯಾಥು ಆ ಶಾಲೆಯಲ್ಲಿ ಕ್ರಿಕೆಟ್ ಕೋಚ್, ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ಪರಿಚಯ ಆಗಿದೆ. ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಅನಂತರ ಅದು ಪ್ರೀತಿಯಾಗಿ ಬೆಳೆದಿದೆ. ಬಳಿಕ ಅವರು ಚರ್ಚ್ನಲ್ಲಿ ಮದುವೆಯಾಗಿದ್ದಾರೆ. ಅದನ್ನು ಕೂಡ ಆಕೆ ಕಂಪ್ಲೇಂಟ್ನಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಬಳಿಕ ದೈಹಿಕ ಸಂಪರ್ಕ ಬೆಳೆಸಿದ್ದಾರೆ. ಆ ದೈಹಿಕ ಸಂಪರ್ಕದ ಕ್ಷಣಗಳನ್ನು ಮ್ಯಾಥು ರಹಸ್ಯವಾಗಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಮದುವೆ ಆದ ನಂತರ ಮ್ಯಾಥುನ ನಿಜವಾದಂಥ ಸ್ವರೂಪ ಆಕೆಗೆ ಗೊತ್ತಾಗಿದೆ. ನಿಜಕ್ಕೂ ಆಕೆಗೆ ಶಾಕ್ ಆಗಿರುತ್ತೆ. ನಾನು ಇಂಥವನನ್ನ ನಂಬಿ ಬಂದಲ್ಲ ಅನ್ನುವಂಥದ್ದು ಆಕೆಗೆ ಅಚ್ಚರಿಯ ಒಂದು ಸಂಗತಿಯಾಗುತ್ತೆ. ರಾತ್ರೋರಾತ್ರಿ ಆತ ಆಕೆಯ ಮೊಬೈಲನ್ನು ತೆಗೆದುಕೊಂಡು ಪರಾರಿಯಾಗ್ತಾನಂತೆ. ಯಾವಾಗ ಅವನ ಮೊಬೈಲ್ನಲ್ಲಿ 2,500 ವಿಡಿಯೋಗಳಿದ್ದಾವೆ ಅಂಥೇಳಿ ಆಕೆಗೆ ಗೊತ್ತಾದಾಗ ಇನ್ನು ಮುಂದೆ ಆಕೆಯ ಜೊತೆ ತಾನು ಹೇಗಿರಲಿ, ನಾಚಿಕೆ ಆಗುತ್ತಲ್ವಾ, ಇಂಥ ಒಂದು ಕೆಲಸ ಮಾಡಿದ್ದೀನಿ ಅಂದಾಗ ನಾಚಿಕೆ ಆಗೇ ಆಗುತ್ತೆ, ಮುಂದೆ ತೊಂದರೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಅಂಥೇಳಿ ಆಕೆಯ ಮೊಬೈಲನ್ನು ಕೂಡ ತೆಗೆದುಕೊಂಡು ಆತ ಪರಾರಿಯಾಗಿದ್ದಾನೆ. ಒಂದು ರಾತ್ರಿ ಆತ ಅಂದರೆ ನಾನು ಮಲಗಿದ್ದಾಗ ನನ್ನ ಮೊಬೈಲ್ ಸಮೇತ ಆತ ಓಡಿ ಹೋಗಿದ್ದಾನೆ ಅಂಥೇಳಿ ಆಕೆ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಆ ಮೊಬೈಲ್ನಲ್ಲಿ ಆತನ ಎಲ್ಲ ವಿಚಾರಗಳನ್ನು ಕೂಡ ಅವಳು ತನ್ನ ಮೊಬೈಲ್ನಲ್ಲಿ ಬೇಕಾಗತ್ತೆ, ಈ ಥರ ನನಗೆ ನಂಬಿಕೆ ದ್ರೋಹ ಮಾಡಿದ್ದಾನಲ್ಲ ಅಂಥೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಸಾಕ್ಷಿಗಳು ಬೇಕಲ್ವಾ, ಹಾಗಾಗಿ ಎಲ್ಲ ಸಾಕ್ಷಿಗಳನ್ನು ಆಕೆಯ ಮೊಬೈಲ್ನಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ಲಂತೆ. ಹಾಗಾಗಿ ಆಕೆಯ ಮೊಬೈಲನ್ನು ಎತ್ಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ. ಈಗ ಸದ್ಯಕ್ಕೆ ಗೌಡನಕುಂಟೆ ಪೊಲೀಸ್ ಠಾಣೆಗೆ ಮತ್ತೊಂದು ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವರು ಕಂಪ್ಲೇಂಟ್ ಎಲ್ಲ ತೆಗೆದುಕೊಂಡಿಲ್ಲ. ಹೀಗಾಗಿ ಸಂತ್ರಸ್ತೆ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರಂತೆ. ನೋಡಿ ಎಂಥ ದುರಾದೃಷ್ಟಕರ ಸಂಗತಿ ಅಲ್ವಾ. ಈ ಬೆಂಗಳೂರಂಥ ಒಂದು ಜಗತ್ತಿನಲ್ಲಿ ಅದರಲ್ಲೂ ವಿಚ್ಛೇದನ ಪಡ್ಕೊಂಡಿರುವಂಥ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ. ಬಹಳ ಕೇರ್ಫುಲ್ ಆಗಿರಬೇಕು. ವಿಚ್ಛೇದಿತ ಮಹಿಳೆಯರನ್ನು ಬಹಳಷ್ಟು ಜನ ಯುವಕರು ಮತ್ತು ಹಲವಾರು ಜನ ಪುರುಷರು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಅವರಿಂದ ಹಣ ದೋಚುವಂಥದ್ದಾಗಲಿ ಅಥವಾ ಅವರನ್ನು ದೈಹಿಕವಾಗಿ ಬಳಸ್ಕೊಳ್ಳುವಂಥದ್ದಾಗಲಿ, ಈ ಥರ ಬೇರೆ ಬೇರೆ ರೀತಿಯಾಗಿ ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥ ಬೆಳವಣಿಗೆಗಳು ಬೆಂಗಳೂರಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ನಡೀತಾ ಇದೆ. ಹಾಗಾಗಿ ಅಪರಿಚಿತ ವ್ಯಕ್ತಿಯೊಂದಿಗೆ ನೀವು ಸ್ನೇಹ ಬೆಳೆಸೋಕ್ಕಿಂತ ಮುಂಚೆ ಆತನ ಹಿನ್ನೆಲೆ ಏನು, ಆತನ ಬ್ಯಾಕ್ಗ್ರೌಂಡ್ ಏನು, ಆತನ ಒಂದು ವೃತ್ತಿ ಏನು, ಆತನ ಒಂದು ಬಿಹೇವಿಯರ್ ಏನು, ಇದೆಲ್ಲವನ್ನು ಬಹಳ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಸುತ್ತಮುತ್ತ ಕೇಳಿ ಅವರ ಸ್ನೇಹಿತರನ್ನು ಪರಿಚಯ ಮಾಡಿಕೊಂಡು ಅವರು ಯಾವ ಊರಿನವರು, ಎಲ್ಲಿಯವರು, ಹೀಗೆ ಸಾಕಷ್ಟು ರೀತಿಯಲ್ಲಿ ವಿಚಾರಣೆ ಮಾಡಿ ಆಮೇಲೆ ಆತನನ್ನು ನೀವು ನಂಬಬೇಕಾಗತ್ತೆ, ಆತನ ಜೊತೆ ಸ್ನೇಹ ಬೆಳೆಸಬೇಕಾಗತ್ತೆ. ಯಾವುದಕ್ಕೂ ದೈಹಿಕ ಸಂಪರ್ಕ ಬೆಳೆಸೋ ಮುನ್ನ ಅಥವಾ ಆ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಒಬ್ಬ ಪತಿಯಾಗಿ ಸ್ವೀಕರಿಸೋ ಮುನ್ನ ಬಹಳ ಕೇರ್ಫುಲ್ ಆಗಿರಬೇಕು ಅನ್ನುವಂಥದ್ದನ್ನು ಈ ಒಂದು ಘಟನೆ ಒಂದು ಎಚ್ಚರಿಕೆಯಾಗಿ ನಮ್ಮೆಲ್ಲರಿಗೂ ಕೊಟ್ಟಿರುವಂಥದ್ದು.